ನಾನ್ ನಿಮ್ ಮಗಳನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ. ಈ ಮಾತು ಹೇಳೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಇರೋ ವಿಷಯ ಹೇಳೋಕ್ ಭಯ ಯಾಕೆ? ನಾನ್ ನಿಮ್ ಮಗಳನ್ನ ಪ್ರೀತಿಸ್ತೀನಿ. ಪರಮ ನೀಚ ಆಗಿರೋ ಒಬ್ಬ ನನ್ನ ನಳಿ ಆಗಕ್ ಸಾಧ್ಯನೇ ಇಲ್ಲ. ನನ್ನಲ್ಲಿ ಅಂಥ ನೀಚತನ ಏನ್ ಕಂಡ್ರಿ? ಬಾಯಿ ಬಿಟ್ಟು ಬೇರೆ ಹೇಳ್ಬೇಕೇನಯ್ಯ. ಅವತ್ತು ಅಭಿಲಾಷ ಜೊತೆ ಏನ್ ನಿನ್ ಸರ್ಸ? ನನ್ನನ್ನು ಕ್ಷಮಿಸ್ಬಿಡಿ ರಮಣಮೂರ್ತಿಗಳೇ. ಆವತ್ತು ನಿಮಗೆ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬರ್ಬೇಕಂತ ನಾನು ಆಡಿದ ನಾಟಕ. ಅದ್ರ ಅವಶ್ಯಕತೆ ಏನಿತ್ತು? ನೋಡಿ ಅಮ್ಮ, ನಿಮ್ಗೆ ಗೊತ್ತಿರೋ ಹಾಗೆ ಶ್ರುತಿನೇ ಆದಿಲಕ್ಷ್ಮಿನೇ ಶ್ರುತಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಆ ಶ್ರುತಿ ಹಾಡು ಕೇಳಿ ಹುಚ್ಚಿನಾಗ್ಬಿಟ್ಟು ಅವಳನ್ನೇ ಮದುವೆ ಮಾಡ್ಕೋಬೇಕಂತ ಆಸೆ ಪಟ್ಟೆ. ಅದಕ್ಕೋಸ್ಕರ ಆದಿಲಕ್ಷ್ಮಿನ ದೂರ ಆಗ್ಬೇಕು ಅಂತ ಏನೇನೆಲ್ಲ ಮಾಡಿದೆ. ಅದು ಹೀಗಾಗೋಯ್ತು. ಅಂದ್ರೆ ಶ್ರುತಿ ಕಾಗದ ಬರಿತಾ ಇದ್ದ ವೈಜಿರಾವ್ ನಾನೇ. ನಿಮ್ ಮಗಳು ನನಗೆ ಕಾಗದ ಬರೀತಿದ್ದಕ್ಕೆ ಇದೇ ಸಾಕ್ಷಿ. ನಾವು ಭೇಟಿ ಆಗ್ಬೇಕು ಅಂದ್ಕೊಂಡಾಗ್ಲಿಲ್ಲ, ವಿದ್ಯೆ ಅವಕಾಶ ಮಾಡ್ಕೊಡ್ಲಿಲ್ಲ. ಏನು ಇವನು ಹೇಳ್ತಾ ಇರೋದು? ಅದನ್ನ ನಿಧಾನವಾಗಿ ಹೇಳ್ತೀನಿ. ಮೊದ್ಲು ಈ ಮದ್ವೆಗೆ ಒಪ್ಪಿಗೆ ಕೊಡಿ. ಅದು ಸಾಧ್ಯ ಇಲ್ಲ. ನಾನ್ ನೆಗೆದು ಬಿದ್ರು ಈ ಮದುವೆಗೆ ಒಪ್ಪಿಗೆ ಕೊಡೋದಿಲ್ಲ. ಕೊಡ್ಲೇಬೇಕಾಗತ್ತೆ. ಕೊಡದೇ ಇದ್ರೆ ರಮಣಮೂರ್ತಿಗೆ ಆದಿಲಕ್ಷ್ಮಿ ಗಣೇಶ ರಮಣಮೂರ್ತಿಗೆ ಗಣೇಶನ ಮದುವೆಗೆ ರಮಣಮೂರ್ತಿಗೆ ಆದಿಲಕ್ಷ್ಮಿ ಗಣೇಶನ ಧಿಕ್ಕಾರ ರಮಣಮೂರ್ತಿ ರಮಣಮೂರ್ತಿಗೆ. ಇದುವರೆಗೂ ನೀರು ಕರೆಂಟ್ ಅಂತ ಗಲಾಟೆ ಮಾಡ್ತಿದ್ರಿ, ಈಗ ಇದು ಹೊಸ ಗಲಾಟೆನಾ? ಹೌದ್ರಿ, ನಿಮ್ಮ ಮಗಳ ಆದಿಲಕ್ಷ್ಮಿನ ನಮ್ಮ ನಾಯಕ ಗಣೇಶನ್ ಕೊಟ್ಟು ಮದುವೆ ಮಾಡೋವರೆಗೂ ನಾವ್ ಈ ಗಲಾಟೆ ಮಾಡ್ತಾನೆ ಇರ್ತೀವಿ. ಮಾಡ್ಕೊಡಲ್ಲ ಅಂದ್ರೆ ನಾವು ಬಾಡಿಗೆ ಕೊಡಲ್ಲ ಅಂದ್ಬಿಟ್ರೆ ಮನೆಯಿಂದ ಓಡಿಸ್ಬಿಟ್ರೆ ಹಾಗೆ ಹೋಗ್ಬಿಡ್ತೀವ. ಹೋಗ್ಬೇಕಾದ್ರೆ ರೆಂಟ್ ಕಂಟ್ರೋಲ್ ಹಾಕ್ಬಿಟ್ಟೆ ಹೋಗ್ತೇವೆ. ಅಷ್ಟಕ್ಕೂ ನೀವು ಒಪ್ಕೊಳ್ದೆ ಹೋದ್ರೆ ನಾವು ಆಗ್ಲೇ ಕಾರ್ಪೊರೇಷನ್ ಟ್ಯಾಕ್ಸ್ ನವರಿಗೆ ಮೆಸೇಜ್ ಕಳಿಸಿದ್ದೀವಿ. ಅವ್ರು ಆಗ್ಲೋ ಈಗ್ಲೋ ಬರ್ತಾರೆ. ನೀವು ನಿಜವಾಗಿಯೂ ನಮ್ಮ ಹತ್ರ ಎಷ್ಟು ಬಾಡಿಗೆ ವಸೂಲಿ ಮಾಡ್ತಿದ್ದೀರಿ, ಆದ್ರೆ ಕಾರ್ಪೊರೇಷನ್ಗೆ ಎಷ್ಟು ಸುಳ್ಳು ಲೆಕ್ಕ ಕೊಡ್ತಿದ್ದೀರಿ ಅನ್ನೋದನ್ನ ರುಜುವಾತು ಮಾಡಿ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟ ಆರೋಪದ ಮೇಲೆ ನಿಮಗೆ ಒಳಗಾಕಿಸ್ತೀವಿ. ಅಯ್ಯೋ, ಟ್ಯಾಕ್ಸ್ ಅವ್ರು ಬಂದ್ರು. ಬಂದೇ ಬಿಟ್ಟು ಟ್ಯಾಕ್ಸ್ ಆಫೀಸರ್ ಇಲ್ಲಿ ರಮಣಮೂರ್ತಿಗಳು ಯಾರು? ಓಹೋ, ಸ್ವಲ್ಪ ಕೆಳಗ್ ಬರ್ತೀರಾ ಅಥವಾ ನಾನೇ ಮೇಲೆ ಬರಲ್ಲ? ಓ, ಟ್ಯಾಕ್ಸ್ ಆಫೀಸರ್ ಚಂದ್ರು, ಏನ್ ಇಲ್ಲಿ ಏನ್ ಗಲಾಟೆ? ಈ ನಡುವೆ ಈ ಮನೆ ಓನರ್ಗಳು ಸರ್ಕಾರಕ್ಕೆ ಬಹಳ ಮೋಸ ಮಾಡ್ತಿದ್ದಾರೆ. ಬಾಡಿಗೆ ತಗೊಳ್ಳೋದೇ ಒಂದು, ಸರ್ಕಾರಕ್ಕೆ ತಿಳಿಸೋದೇ ಒಂದು. ಅದಕ್ಕೆ ಸರ್ವೆ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಮಾಡಿ ಮಾಡಿ. ಶಾಸ್ತ್ರಿ ಲೇಪುಟ ಒಂದ್ ಸೆಕೆಂಡ್ ನೀವು ಬಾ. ಬಂದೆ, ಒಂದ್ ನಿಮಿಷ. ಹಾ ಶಾಸ್ತ್ರಿ, ನಾನು ಎದೆ ಬಿಡ್ತಾನೆ ನಿಲ್ಸೋದು ನಿನ್ ಕೈಲಿದ್ಯಪ್ಪ. ಬೇಕಾದ್ರೆ ಒಂದ್ ಬಾಟ್ಲು ಬೀರ್ ಕೊಡಿಸ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ. ಆ ಟ್ಯಾಕ್ಸ್ ಆಫೀಸರ್ನ ಉಪಾಯವಾಗಿ ವಾಪಸ್ ಕಳಿಸ್ಬೇಕು ಅಷ್ಟೇ ತಾನೆ? ಅಷ್ಟ್ ಮಾಡಿ ಪುಣ್ಯ ಕೊಟ್ಕೋ. ಜೊತೆಲ್ ಬನ್ನಿ. ನಾವೇನ್ ಮಾತಾಡಿದ್ರು ಹೌದು ಹೌದು ಅಂತ ನೀವು ಒಪ್ಕೋಬೇಕು. ಇಲ್ಲಾಗಿಲ್ಲ ಅಂದ್ರೆ ನಿಮ್ ಹಣೆ ಬರ. ಅಯ್ಯೋ ಇಲ್ಲಪ್ಪ, ನೀನ್ ಹೇಳ್ದಂಗೆ ಮಾಡ್ತೀನಿ. ಸರಿ ಬನ್ನಿ. ಚಂದ್ರು ಅವ್ರೆ, ಇವರು ನಮಸ್ಕಾರ. ನಮಸ್ಕಾರ. ಏನ್ರಿ ಮಿಸ್ಟರ್ ರಮಣಮೂರ್ತಿ ಸರ್, ಈ ವಟಾರ ಎಲ್ಲ ನಿಮ್ದೇನಾ? ಹೌದು ಸರ್. ಇವರೆಲ್ಲ ನಿಮ್ಮ ಬಾಡಿಗೆದಾರ? ಚೇಚೆ ಎಲ್ಲಾದ್ರೂ ಊಟದ ನೀವೆಷ್ಟು ಬಾಡಿಗೆ ಕೊಡ್ತೀರಾ? ನಾನ್ ಯಾಕೆ ಬಾಡಿಗೆ ಕೊಡ್ಲಿ? ನಾನು ಇವ್ರ ಅಳಿಯ. ಓಹ್, ಅಳಿಯ. ಅಳಿಯನೇನ್ರಿ? ಶಾಸ್ತ್ರಿ ಏನು ಇದು? ಹೌದು ಹೌದು ಹೌದು, ಇವರ ಹಿರೇ ಮಗಳು ಯಾರನ್ನ ಕಟ್ಕೊಂಡು ಓಡೋಗ್ಬಿಟ್ಲಂತೆ. ಹೌದಾ? ಹಾಗೆ ಕಿರಿ ಮಗಳು ಮಾಡಬಾರ್ದು ಅಂತ ನಮ್ಮಿಬ್ರಿಗೂ ಮದುವೆ ಮಾಡಿಸಿ ಕಣ್ಮುಂದೆ ಇರ್ಲಿ ಅಂತ ಇಲ್ಲೇ ಒಂದು ಪೋರ್ಷನ್ ಬಿಟ್ಕೊಟ್ಟಿದ್ದಾರೆ ಅಲ್ವೇ ಮಾವ? ಅಳಿಯ ಮಗಳ ಹತ್ರ ಯಾರಾದ್ರೂ ಬಾಡಿಗೆ ತಗೋತಾರ? ಕರೆಕ್ಟ್ ಕರೆಕ್ಟ್. ಇವ್ರು ಯಾರು? ಇವರು ರಮಣಮೂರ್ತಿ ಅವರ ತಂಗಿ. ನಾನು ನನ್ನ ತಂಗಿ ಗಂಡ. ನಾನು ರಮಣಮೂರ್ತಿ ಸೋದರ ಮಾವ ವಾಮನಮೂರ್ತಿ. ಹಿಂದಕ್ಕಾಗ ಬನ್ನಿ. ನಾನು ಇವ್ರು ಯಾರು? ರಮಣಮೂರ್ತಿ ಅವ್ರ ತಮ್ಮ. ತಮ್ಮನ? ನಿಮ್ಮಿಬ್ಬರ ಮಧ್ಯೆ ಹೋಲಿಕೆನೇ ಇಲ್ವಲ್ಲ. ನಮ್ಮ ಅಮ್ಮ ಇವ್ ನಮ್ಮ ವಸೂಲಿ ಎತ್ಬಿಟ್ಲು, ನನ್ ಪೌರ್ಣಮಿಲಿ ಎತ್ಬಿಟ್ಲು. ಅದಕ್ಕೆ ರವಷ್ಟು ಹೆಚ್ಚು ಕಡಿಮೆ ಆಗಿದೆ. ಓಹೋ, ಅದಕ್ಕೆ ನೀವು ಬೆಳ್ಳಿಗಿರೋದು ಇವ್ರು ಕಪ್ಪಗಿರೋದು. ಅದೆಲ್ಲ ಸರಿ, ನನಗೆ ಯಾಕೋ ಇವ್ರ ಮೇಲೆ ಅನುಮಾನ. ರೀ ಮಿಸ್ಟರ್, ಹೋಗಿ ನಿಮ್ ಹೆಂಡತಿನ ಕರ್ಕೊಂಡ್ ಬನ್ನಿ. ಅಂದ್ರೆ ಇವ್ರ ಮಗಳು ಕುತ್ಕೆಲಿ ಕರಿಮಣಿ ನೋಡಿದ್ಮೇಲೆ ನಿಮಗ್ ನಂಬಿಕೆನಾ? ಅಫ್ಕೋರ್ಸ್ ಅಫ್ಕೋರ್ಸ್. ಗಣೇಶ, ಕರ್ಕೊಂಬರ್ಲ ಮಾವ? ಗಣೇಶ ತಾಳಿ ಕಟ್ಟಿ ಕರ್ಕೊಂಡ್ ಬಾ. ನೀನ್ ಕಟ್ಬೇಡ, ಅವಳ ಕೈಲಿ ಕಟ್ಸ್ ಕರ್ಕೊಂಡ್ ಬಾ. ಆಯ್ತು ಮಾವ. ಆಹ ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆಯಂತೆ. ನಾನು ಇನ್ನು ಒಂದಂತೆ, ಲೋಕಕ್ಕೆಲ್ಲ ಗೊತ್ತಂತೆ. ತಾಳು, ತಾಳಿ ನಾನೇ ಕಟ್ಬೇಕಂತೆ. ಕಟ್ಟೋದು ಬಹಳ ಕಷ್ಟ ಅಂತೆ. ಟಾಮ್ 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 ಟಾಮ್. ಸರಿಯಾಗಿದೆ, ಹೋಗೋಣ. ತಾಳಿ ಬಿಡಮ್ಮ. ಮಾವ ಕರ್ಕೊಂಡ್ ಬಂದೆ. ಆಫೀಸರ್ ನೋಡಿ, ಇವರೇ ನಾನು ಶ್ರೀಮತಿ ಅವರು. ನೋಡಿದ್ರ ಆಫೀಸರ್ ಸಾಹೇಬ್ರ, ನನ್ನ ಮಗಳು ಎಷ್ಟು ಚೆನ್ನಾಗಿದ್ದಾರೆ. ಈಡು ಜೋಡು ಚೆನ್ನಾಗಿದೆ. ಇವರು ನಮ್ಮ ರಮಣಮೂರ್ತಿ ಅವರ ಎರಡನೇ ಸಂಸಾರ. ಏನ್ರಿ ಸಂಸಾರ ನಾಟಕ. ಇವಾಗ ನಂಬಿಕೆ ಬಂತು. ಮಿಸ್ಟರ್ ರಮಣಮೂರ್ತಿ, ಈ ವಟಾರ ಸೆಲ್ಫ್ ಆಕ್ಯುಪೈಡ್ ಅಂತ ನೋಟ್ ಮಾಡ್ಕೊಂಡಿದ್ದೀನಿ. ನಾನು ಬರ್ತೀನಿ. ಥ್ಯಾಂಕ್ ಯು ಚಂದ್ರು, ಬಾರ ಸಿಗ್ತೀನಿ.
ಆಫೀಸರ್ ಹೋಗಾಯ್ತು, ಕೈ ತೆಗಿಯೋ. ಅವನ್ ಹೆಂಡತಿ ಮೇಲೆ ಅವನ್ ಕೈ ಹಾಕಿದ್ರೆ ನಿಮಗೇನ್ ಕಷ್ಟ? ನೀನ್ ಕೈ ತೆಗಿಯೋ. ರೀ ಶಾಸ್ತ್ರಿ, ಗಣೇಶನ ನನ್ನವರಾಗ ಮಾಡ್ತೀನಿ ಅಂತ ಹೇಳಿ ದಂಡಿಯಾಗಿ ಬೀರ್ ಕೊಟ್ಬಿಟ್ಟು ಯೋ. ಡೋಂಟ್ ವರಿ ಅಭಿಲಾಷ, ಗಣೇಶ ಏನು ಅವನ ಅಪ್ಪನ್ ತಂದು ನಿನಗೆ ಮದುವೆ ಮಾಡ್ತೀನಿ. ಏನ್ರಯ್ಯ, ನಾನ್ ಬರ್ತಿರೋವಾಗ್ಲೇ ಗಣೇಶನ ಅಪ್ಪ ಅಂತ ಮಾತಾಡ್ಕೋತಾ ಇದ್ದೀರಾ? ಏನಯ್ಯ, ನೀನ್ ಕಾಗದ ಬರ್ದಿದ್ದೇನು? ಇಲ್ಲಿ ನಡೀತಾ ಇರೋದೇನು? ಅದು ರಮಣಮೂರ್ತಿಗಳೇ, ನೀವೇ ಹೇಳ್ಬಿಡಿ. ಅವ್ರವ್ರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು, ಮದುವೆ ಎಲ್ಲ ಆಗೋಯ್ತಾ? ಇನ್ನು ಇಲ್ಲ, ಆಗೋದ್ರಲ್ಲಿ ಇದೆ. ಗಣೇಶನ್ ಮದುವೆಗೆ 108 ವಿಘ್ನ ಅಂತಾರೆ. ಇನ್ ಯಾವ ವಿಘ್ನ ಬಂದ್ಬಿಡುತ್ತೋ. ಏಯ್ ಸ್ವಲ್ಪ ಅರತೊಂಬರ ನೀನು. ಇದು ನಿನಗೆ ತಗೊಳಮ್ಮ. ಇನ್ನು 2 ಆರಾಮಿಗೆ ಹೋಗ್ಬಿಡ್ತಲ್ಲ ಶಾಸ್ತ್ರಿ. ಯಾರು ರವಿಶಾಸ್ತ್ರಿನಾ? ಅಯ್ಯೋ ಅಲ್ಲಮ್ಮ, ನಮ್ ಗಟಾರ ಶಾಸ್ತ್ರ, ಅಯ್ಯೋ ನಮ್ ವಟಾರ ಶಾಸ್ತ್ರಿ. ಹುಡುಗಿ ವೇಸ್ಟ್ ಆಗ್ಬಿಡುತ್ತೆ, ಹಿಡ್ಕೋ ತಗೊಂಬರ್ರಿ. ಒಟ್ಟಿಗೆ ಹಾಕ್ರಿ, ಬಾರ್ಸ್ರು.